ಥರ್ಡ್ ಹೆಡ್ಡಿಂಗ್ ಥರ್ಡ್ ಕ್ವಶನ್. ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾನೆ. ಅವು 2 ಈಕ್ವೇಶನ್ 2 ಲೈನ್ದು. ಓಕೆ, ಅವು ಲೈನ್ ಎಂತವು ಅಂತ ಕೇಳ್ತಾನೆ. ಕನ್ಸಿಸ್ಟೆಂಟ್ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಕೇಳ್ತಾ ಇದ್ದಾನೆ. ಅದನ್ನ ಯಾವ ಥರ ಮಾಡಬೇಕು ನೋಡ್ರಿ. ಓಕೆನಾ, ಇವಾಗ 2 ಈಕ್ವೇಶನ್ ಏನು ಕೊಟ್ಟಿದ್ದಾನೆ. ಫಸ್ಟ್ ಈಕ್ವೇಶನ್ ಏನು, 3/2x ಪ್ಲಸ್ 5/3y ಇಸ್ ಈಕ್ವಲ್ ಟು 7 ಅಂತ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಇನ್ನೊಂದು ಈಕ್ವೇಶನ್ ಬಂದು 9x ಮೈನಸ್ 10y ಇಸ್ ಈಕ್ವಲ್ ಟು 14 ಅಂತ ಕೊಟ್ಟಿದ್ದಾನೆ. ಓಕೆ, 2 ಈಕ್ವೇಶನ್ ಕೊಟ್ಟಿದ್ದಾನೆ. ಇವಾಗ ಏನು ಮಾಡೋಣ, ಆರ್ಡ್ರಲ್ಲಿ ತೊಗೊಂಬರೋಣ, ಎಲ್ಲವೂ ಲೆಫ್ಟ್ ಸೈಡ್ ತೊಗೊಂಬಂದ್ಬಿಡೋಣ. ಓಕೆ, 3/2x ಪ್ಲಸ್ 5/3y ಪ್ಲಸ್ 7 ಈ ಕಡೆ ಬಂದರೆ -7 ಆಯಿತು, ಈಕ್ವಲ್ ಟು 0 ಆಯಿತು. ಇಲ್ಲಿ ಕೂಡ ಆರ್ಡ್ರಲ್ಲಿ ತೊಗೊಂಬಂದ್ರೆ 9x ಮೈನಸ್ 10y ಪ್ಲಸ್ 14 ಈ ಕಡೆ ಬಂದರೆ -14 ಆಯಿತು. ಓಕೆ, ಈಗ ಈಕ್ವೇಶನ್ ಇನ್ 2 ವೇರಿಯಬಲ್ ಅಂತಂದ್ರೆ ನಿಮಗೆ ಆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ಸ್ಟ್ಯಾಂಡರ್ಡ್ ಫಾರ್ಮ್ ಬಂದ್ಬಿಟ್ಟು ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಕೂಡ ಏನು ಫಾರ್ಮು, ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನು ಬರಿತೀವಿ, 2 ಈಕ್ವೇಶನ್ ಇರೋದ್ರಿಂದ ಇಲ್ಲಿ a1 b1 c1 ಅಂತ ಬರಿತೀನಿ, ಇಲ್ಲಿ a2 b2 c2 ಅಂತ ಬರಿತೀನಿ. ಈಗ ಎರಡಲ್ಲಿ a1 ವ್ಯಾಲ್ಯೂ ಎಷ್ಟು 3/2, b1 ವ್ಯಾಲ್ಯೂ ಎಷ್ಟು 5/3, c1 ವ್ಯಾಲ್ಯೂ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲ ಮೈನಸ್ ಇದೆ ಅಂದರೆ -7 ಅಂತ ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ a2 ವ್ಯಾಲ್ಯೂ ಏನಿದೆ, a2 ವ್ಯಾಲ್ಯೂ 9 ಇದೆ. ಓಕೆ, b2 ವ್ಯಾಲ್ಯೂ ಏನಿದೆ, ಇಲ್ಲಿ ಪ್ಲಸ್ ಇದೆ ಇಲ್ಲ ಮೈನಸ್ ಇದೆ ಅಂದರೆ -10 ಆಯಿತು. c2 ಏನು, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದರೆ -14 ಅಂತ ಬರಿತೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ನಾವು ಫಸ್ಟ್ a1/a2 ಫೈಂಡ್ ಔಟ್ ಮಾಡಬೇಕು. a1 ವ್ಯಾಲ್ಯೂ ಏನಿದೆ ನೋಡ್ರಿ 3/2 ಇದೆ ಡಿವೈಡೆಡ್ ಬೈ 9. ಓಕೆ, ಇದನ್ನ ಯಾವ ಥರ ಬರ್ಕೋಬೇಕು ನೋಡ್ರಿ, 3/2 ಬರೆದು ಬಿಡ್ರಿ, ಈ ಡಿವೈಡರ್ ಅದನ್ನ ಇಂಟು ಅಂತ ಬರ್ಕೊಂಬಿಡ್ರಿ. ಓಕೆ, ಇಲ್ಲಿ 9 ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ, 9/1 ತಾನೆ. 3/2 ಬರ್ದೆ ಡಿವೈಡರ್ ಅದು ಇಂಟು ಬರ್ದಾಗ 9/1 ಇರೋದು ಏನಾಗುತ್ತೆ 1/9 ಆಗುತ್ತೆ. 3 1 ಜಾ 3 3 ಜಾ, ಸೊ 1 1 ಜಾ 1 2 3 ಜಾ 6 ಅಂತ ಬರ್ದೆ. ಈಗ a1/a2 ಗೊತ್ತಾಯ್ತು ಹೌದಾ. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ b1/b2 ಫೈಂಡ್ ಔಟ್ ಮಾಡ್ತೀನಿ. ನೋಡ್ರಿ, b1/b2 ಏನಿದೆ 5/3 ಹೋಲ್ ಡಿವೈಡೆಡ್ ಬೈ ಏನು -10 ಇದೆ. ಓಕೆ, ಈಗ ಫಸ್ಟ್ 5/3 ಆಸ್ ಇಟ್ ಈಸ್ ಬರ್ಕೊತೀನಿ, ಡಿವೈಡರ್ ಅದು ಇಂಟು -10 ಅಂದ್ರೆ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ, ಅದು ಉಲ್ಟಾ ಆಗ್ಬಿಡುತ್ತೆ, ರೆಸಿಪ್ರೋಕಲ್ ಅಂದ್ರೆ 1/-10 ಆಗುತ್ತೆ. ಅವಾಗೇನು 5 1 ಜಾ 5 2 ಜಾ 1 1 ಜಾ 1 ಪ್ಲಸ್ ಇಂಟು ಮೈನಸ್ 3 2 ಜಾ 6. ಈಗ ನೀವು ಇಲ್ಲೇ ನೋಡಿದ್ರೆ a1/a2 1/6 ಇದೆ, b1/b2 1/-6 ಇದೆ. ಇವರಿಬ್ಬರು ಸೇಮ್ ಅಲ್ಲ, ಯಾಕಂದ್ರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಈಗ ಇವರಿಬ್ಬರೇ ಈಕ್ವಲ್ ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಏನು ಬರಿಬೋದು, ಸಿನ್ಸ್ a1/a2 ನಾಟ್ ಈಕ್ವಲ್ ಟು b1/b2. ಓಕೆ, b1/b2 ಏನು ಬರಿಬೋದು, ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂತ ಬರಿಬೋದು. ಓಕೆ, ನಿಮಗೆ ಇಂಟರ್ಸೆಕ್ಟಿಂಗ್ ಅಂದ್ರೆ ಏನು, ಹಿಂಗ್ ಕ್ರಾಸ್ ಈಕ್ವಲ್ ಅಂದ್ರೆ 2 ಲೈನ್ ಕ್ರಾಸ್ ಆಗ್ತವೆ, ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ 1 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಒಂದು ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಅಂಡ್ ಹ್ಯಾಸ್ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಓಕೆ, ಸೊ ನಮಗೆ ಸೊಲ್ಯೂಷನ್ ಬಂದಿದೆ ಅಂದ್ರೆ ಏನಂತ ಬರಿಬೋದು, ಕನ್ಸಿಸ್ಟೆಂಟ್ ಅಂತ ಬರಿಬೋದು. ಓಕೆ, ಸೊ ಅವರು ಬರೀ ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟ್ ಅಂತ ಅಷ್ಟೇ ಕೇಳಿದ್ದು, ಬಟ್ ನಾನು ನಿಮಗೆ ಅದಕ್ಕೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ಅದು ಯಾವ ಟೈಪ್ ಲೈನ್ಸ್ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನಿಮಗೆ 3 ಟಾಪಿಕ್ ಒಂದೇ ಇದ್ರಲ್ಲಿ ಕಲ್ತಂಗಿರ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಇದೇನಿದು, ದ ಲೈನ್ಸ್ ಆರ್ ಕನ್ಸಿಸ್ಟೆಂಟ್.